ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೋಹಾನ 12ನೇ ಅಧ್ಯಾಯ 43 ನಾವು ನೋಡುವುದಾದರೆ, ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಯಿತು. ಇದು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಸಮಕಾಲೀನ ಸಂದರ್ಭಗಳನ್ನು ನಾವು ನೋಡುವುದಾದರೆ, ಇವತ್ತು ನಡೀತಾ ಇರತಕ್ಕಂಥ ಘಟನೆಗಳನ್ನು ನಾವು ಅವಲೋಕನ ಮಾಡಿದಾಗ, ಅವುಗಳ ಚಿಂತನ ಮಂಥನ ಮಾಡಿದಾಗ ನಮಗನಿಸ್ತದೆ ಈ ವಾಕ್ಯ ಸರ್ವಸತ್ಯ. ಸರ್ವಕಾಲಿಕ ಸತ್ಯಗಳು ಮಾತ್ರ ಬೈಬಲಲ್ಲಿ ದಾಖಲಾಗಿದ್ದಾವೆ ಅನ್ನೋದನ್ನು ನಾವು ಗ್ರಹಿಸಬೇಕಾಗ್ತದೆ. ಇಲ್ಲಿ ನಾವು ನೋಡ್ತೇವೆ, ಇವತ್ತು ನೋಡಿ, ದೇವರಿಂದ ಬರುವಂಥ ಮಾನ ಅಂತೇನಿದೆ, ಘನತೆ ಏನಿದೆ, ಅದರ ಹಿಂದೆ ನಾವು ಓಡ್ತಾ ಇಲ್ಲ, ಅದರ ಹಿಂದೆ ನಾವು ಬೇಡ್ತಾ ಇಲ್ಲ, ಅದರ ಹಿಂದೆ ನಮ್ಮ ಗಮನ ಇಲ್ಲ. ನಮ್ಮ ಗಮನ ಮನುಷ್ಯರಿಂದ ಬರುವ ಮಾನ, ಮನುಷ್ಯರಿಂದ ಬರ್ತದಲ್ಲ ಘನತೆ, ಮನುಷ್ಯರಿಂದ ಬರ್ತದಲ್ಲ ಹೊಗಳಿಕೆ, ಮನುಷ್ಯರಿಂದ ಬರ್ತದಲ್ಲ ಸನ್ಮಾನಿಕೆ, ಮನುಷ್ಯರಿಂದ ಬರ್ತದಲ್ಲ ಹಾರ ತುರಾಯಿಗಳು, ಜಯಘೋಷಗಳು, ಇವುಗಳ ಹಿಂದೆ ಹೋಗ್ತಾ ಇದ್ದೇವೆ ಅನ್ನುವುದನ್ನು ನಾವು ಗಮನಿಸಬೇಕು. ಪ್ರಿಯರೇ, ಫರಿಸಾಯರ ಸಂತತಿಯನ್ನು ನಾವು ನೋಡುವುದಾದರೆ, ದೇವರ ಹೊಗಳಿಕೆಗಿಂತ ಹೆಚ್ಚಾಗಿ ತಮ್ಮ ನಾಯಕರು ಮತ್ತು ಇತರ ಮನುಷ್ಯರ ಹೊಗಳಿಕೆಯನ್ನು ಪ್ರೀತಿಸುವರು. ಇಂದು ಈ ಲೋಕದ ಸಭೆಗಳನ್ನು ನೀವು ನೋಡಿ, ಈ ಲೋಕದ ಸಭಾಪಾಲಕರನ್ನು ನೀವು ನೋಡಿ, ಈ ಲೋಕದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರತಕ್ಕಂಥ ನೀವು ಅಪೋಸ್ತಲರನ್ನು ನೀವು ಗಮನಿಸಿ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಪಟ ಅಂತಂದರೆ ಅದರ ಅರ್ಥ ನಟ ಅಂತ. ಇದು ಗ್ರೀಕ್ ಪದದಿಂದ ಬಂದಿದೆ ಅನ್ನುವುದು ಕೆಲವರ ಹಿರಿಯರ ವಾದ. ಅದೇನೇ ಇರಲಿ, ಆದರೆ ನಾವು ದೇವರಿಂದ ಬರುವಂಥ ಸನ್ಮಾನ ಏನಿದೆ, ದೇವರಿಂದ ಬರುವಂತಹ ವಾಗ್ದಾನಗಳೇನಿದೆ, ಅದಕ್ಕೋಸ್ಕರ ನಾವು ಫಲಭರಿತರಾಗಿ ತುಂಬಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರು ಸತ್ಯಕ್ಕೆ ದೂರವಾದ ಹೊರತೋರಿಕೆಗಳೇನಿದ್ದಾವೆ, ಹಮ್ಮು ಬಿಮ್ಮುಗಳೇನಿದ್ದಾವೆ, ಅದನ್ನು ನಾವು ಬಿಡಬೇಕಾಗಿದೆ ಪ್ರಿಯರೇ. ಯಾಕೆ ಅಂದರೆ, ನೀವು ಆದಿ ಸಭೆಯಲ್ಲಿ ನೀವು ನೋಡಿ, ಅನನೀಯ ಮತ್ತು ಸಫೈರ ಅವರ ಜೀವಿತವನ್ನು ನಾವು ಓದಿದ್ದೇವೆ. ಸಭಾಪಾಲಕರು ತಿಳಿಸಿದ್ದಾರೆ. ಅವರ ಪಾಪ ಏನಾಗಿತ್ತು ಅನ್ನುವುದನ್ನು ನೀವು ಗ್ರಹಿಸಿ ನೋಡಿ. ಅವರು ಬಂದಂಥ ಆಸ್ತಿ ಮಾರಾಟದಿಂದ ಬಂದಂಥ ಹಣ ಏನಿದೆ, ಅದನ್ನು ಅವರು ದೇವರಿಗೆ ಕೊಡದಿದ್ದು ಪಾಪ ಆಯಿತಾ? ಇಲ್ಲ, ಅದು ಪಾಪ ಆಗಿರಲಿಲ್ಲ. ಹಾಗಾದರೆ ಏಕೆ ಅವರು ಹಾಗೆ ನಡ್ಕೊಂಡ್ರು? ನೋಡಿ, ನಿಮ್ಮ ಆಸ್ತಿಯನ್ನು ನೀವೇನಾದರೂ 1 ಲಕ್ಷ ರೂಪಾಯಿಗೋ ಅಥವಾ 50,000 ರೂಪಾಯಿಗೋ ನೀವು ಮಾರಾಟ ಮಾಡಿ ದೇವರಿಗೆ ಕೊಡಲು ತೀರ್ಮಾನಿಸಿದ್ದು ಅದು ಪಾಪ ಅಲ್ಲ. ಆದರೆ ನೀವು ದೇವರಿಗೆ ಏನನ್ನೂ ಕೊಡದೇ ಇದ್ದರೂ ಅದೂ ಸಹ ಪಾಪ ಅಲ್ಲ. ನೀವು ದೇವರಿಗೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ಪರ್ಸನಲ್. ಆದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಯಾರು ಸಂತೋಷವಾಗಿ ಕೊಡ್ತಾರೋ ಅವರ ಮೇಲೆ ದೇವರಿಗೆ ಪ್ರೀತಿಯುಂಟು ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಹಾಗಾಗಿ ನೀವು ಕೊಡುವುದರಲ್ಲಿ ಸಂತೋಷ ಇಲ್ಲದಿದ್ದರೆ ನೀವು ಏನನ್ನೂ ಕೊಡದೇ ಇರುವುದು ಒಳ್ಳೆಯದು. ನಿಮಗೆ ಕೊಡೋದಕ್ಕೆ ಸಂತೋಷ ಇಲ್ವಾ? ಬೇಡ, ಮೌನವಾಗಿದ್ದು ಬಿಡಿ. ನಿಮ್ಮ ಹಣ ಅವರಿಗೆ ಬೇಕಿಲ್ಲ ಅನ್ನುವುದನ್ನು ನೀವು ಗ್ರಹಿಸಬೇಕು ಪ್ರಿಯರೇ. ಹಾಗಾದರೆ ಇಲ್ಲಿ ನನ್ನನ್ನು ಕಾಡುವುದೇನಪ್ಪ ಅಂತಂದರೆ, ಅನನೀಯ ಮತ್ತು ಸಫೈರ ಅವರು ಯಾಕೆ ಸತ್ತರು ಅಂತ ನೋಡೋದಾದರೆ, ಅನನೀಯ ತನ್ನ ಆಸ್ತಿನೆಲ್ಲ ಮಾರಾಟ ಮಾಡ್ತಾನೆ, ಆದರೆ ಅವನು ನಟನೆ ಮಾಡ್ತಾನೆ. ಅದು ಅವನ ಸಾಧುವಾದ ಮುಖಭಾವವನ್ನು ಇರಿಸಿಕೊಂಡು ಅವನು ಕಪಟಿಯಾಗ್ತಾನೆ, ಅದಕ್ಕೆ ಸಾಯ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ಮೊಣಕಾಲು ಹಾಕಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ, ವಿಶೇಷವಾಗಿ ಸ್ವಾಮಿ, ದೇವ ಕೊಡುವುದನ್ನು ಕಲಿಸು ಸ್ವಾಮಿ. ದೇವ, ಕೊಡುವುದರಲ್ಲಿ ತೃಪ್ತಿ ಹೊಂದುವುದನ್ನು ಕೊಡಿಸು ಸ್ವಾಮಿ. ದೇವರೇ, ನಿಭಾ ಸಹಾಯ ಮಾಡು ದೇವರೇ. ನೀವು ಹೇಳಿದ್ದೀರಲ್ಲ ಸ್ವಾಮಿ, ಅಪ್ಪ ಪರಿಶುದ್ಧಾತ್ಮ ದೇವರೇ, ನಿನಗೆ ಸಂತೋಷ ಇದ್ದರೆ ಮಾತ್ರ ಕೊಡು,
ಇಲ್ಲಂದರೆ ಕೊಡಬೇಡ ಎಂಬುದಾಗಿ ದೇವ ವಿಶೇಷವಾಗಿ ಸ್ವಾಮಿ ಯಾರ್ಯಾರು ಈ ಸುವಾರ್ತೆಯನ್ನು ನೋಡ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ ಯೇಸು ಕ್ರಿಸ್ತನ ರಕ್ತ ಕ್ರಿಯೆ ಮಾಡಲಿ ಸ್ವಾಮಿ. ಆ ಮಕ್ಕಳು ದೇವರ ಸಭೆಗಳಿಗಾಗಿ ಸಭಾಪಾಲಕರಿಗಾಗಿ ಸಂತೋಷವಾಗಿ ಕೊಡುವ ಹಾಗೆ ನೀವು ಆಶೀರ್ವಾದ ಮಾಡ್ತೀರಂತ ನಾನು ಬಲವಾಗಿ ನಂಬ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.